ನಿತ್ಯ ಪೂಜೆಯಲ್ಲಿ ಯಾವ ದೇವರ ಪೂಜೆ ಶ್ರೇಷ್ಠ ಅನ್ನತಕ್ಕಂಥ ಪ್ರಶ್ನೆ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಿರ್ತೀರಾ. ಫೇಸ್ಬುಕ್ಕಲ್ಲೂ ಕೂಡ ಯೂಟ್ಯೂಬಲ್ಲೂ ಕೂಡ ಹಲವಾರು ವಿಡಿಯೋಸ್ ಲೋಡ್ ಮಾಡ್ತಿದ್ದೇವೆ. ಅದರಲ್ಲಿ ನಿಮ್ಮ ಪ್ರಶ್ನೆ ತುಂಬ ಗಹನವಾಗಿ ತುಂಬ ಜನ ಕೇಳ್ತಕ್ಕಂಥದ್ದು ನಾನು ಗಮನಿಸಿದೆ. ಖಂಡಿತ ಆತಂಕಕ್ಕೆ ಒಳಗಾಗಬೇಕು. ನಿತ್ಯ ಪೂಜೆಗೆ ಅತಿ ವಿಶೇಷವಾಗಿ ನಿಮ್ಮ ಮನೆ ದೇವರು ಅಂತ ಹಿಂದಿನ ಪರಂಪರೆಗೆ ಅನುಗುಣವಾಗಿ ಏನು ಮಾಡ್ಕೊಂಡು ಬರ್ತಿದಾರೋ ಆ ದೇವರ ಪೂಜೆಯೇ ಅತ್ಯಂತ ಶ್ರೇಷ್ಠ. ರವಿಶಂಕರ್ ಗುರುಜಿ ಮನೆಯಲ್ಲಿ ದಕ್ಷಿಣಾಮೂರ್ತಿ ತುಂಬ ಇಷ್ಟವಾಗಿಟ್ಟು ಪೂಜೆ ಮಾಡ್ತಾರಂತೆ, ಗಂಗಮ್ಮ ಇಟ್ಟು ಪೂಜೆ ಮಾಡ್ತಾರಂತೆ, ಕಾಳಿಯಮ್ಮ ಇಟ್ಟು ಪೂಜೆ ಮಾಡ್ತಾರಂತೆ, ಕಾಳಭೈರವೇಶ್ವರ ಇಟ್ಟು ಪೂಜೆ ಮಾಡ್ತಾರಂತೆ, ನರಸಿಂಹರ ಪೂಜೆ ಮಾಡ್ತಾರಂತೆ. ನಮ್ಮ ಗುರುಗಳು, ನಮ್ಮ ಹಿರಿಯರು, ನಮ್ಮ ಸ್ನೇಹಿತರು ಅವ್ರಿಗೆ ಒಳ್ಳೇದಾಗ್ಬಿಟ್ಟಿದೆ ಅಂತೆ. ಖಂಡಿತ ಅಲ್ಲ. ನೀವು ನಿತ್ಯ ಏನು ಪೂಜೆ ಅಂತ ಹೇಳ್ತೀವಿ ಅದು ನಿಮ್ಮ ತಂದೆ ತಾಯಿಗೆ. ನಿತ್ಯ ಯಾರನ್ನೂ ನಾವು ನಮ್ಮ ತಂದೆ ತಾಯಿ ಅಂತ ಹೇಳಲಿಕ್ಕಾಗೋದಿಲ್ಲ. ಒಂದೊಂದು ದಿನಕ್ಕೆ ಒಬ್ಬೊಬ್ಬರನ್ನ ನಮ್ಮ ತಂದೆ ತಾಯಿ ಅನ್ಲಿಕ್ಕಾಗೋದಿಲ್ಲ. ನಿತ್ಯ ನೀವು ಮೊದಲು ಆ ಒಂದು ಧೂಪ, ದೀಪ, ನೈವೇದ್ಯ, ಆರತಿ ಅಂತ ಏನ್ ಮಾಡಬೇಕು ಅಂತ ಹೇಳ್ತೇವೆ. ಅತಿ ಮುಖ್ಯವಾಗಿ ನಿಮ್ಮ ಮನೆಯ ದೇವರೇ ಅತ್ಯಂತ ಸರ್ವಶ್ರೇಷ್ಠ. ಉದಾಹರಣೆ, ನಿಮ್ಮನೇಲಿ ಗಣಪ ಅಂದ್ರೆ ಮೊದಲಿಂದಲೂ ಪೂಜೆ ಮಾಡ್ಕೊಂಡು ಬರ್ತೀರಿ, ಗೌರಿ ಪೂಜೆ ಮಾಡ್ಕೊಂಡು ಬರ್ತೀರಿ, ಬಾಬಾ ಪೂಜೆ ಮಾಡ್ಕೊ ಬರ್ತೀರಿ, ಧರ್ಮಸ್ಥಳದ ಮಂಜುನಾಥ ಪೂಜೆ ಮಾಡ್ಕೊ ಬರ್ತೀರಿ, ತಿರುಪತಿಯ ಆ ಒಂದು ವಿಷ್ಣುವನ್ನ ಇಟ್ಟು ಪೂಜೆ ಮಾಡ್ಕೋತೀರಿ, ಶ್ರೀನಿವಾಸನನ್ನ, ನನ್ನ ಕಂಚಿ ಕಾಮಾಕ್ಷಿಯನ್ನ ನೀವಿಟ್ಟು ಪೂಜೆ ಮಾಡ್ಕೊಂಡು ಬರ್ತಿದ್ದೀರಿ. ಮೊದಲಿಂದಲೂ ನಿಮ್ಮ ಹಿರಿಯರ ಕಾಲದಿಂದಲೂ ಯಾವ ದೇವರನ್ನ ಮನೆಯಲ್ಲಿಟ್ಟು ಪೂಜೆ ಮಾಡುತ್ತಿದ್ದಾರೋ ಆ ದೇವರ ಪೂಜೆಯೇ ಅತ್ಯಂತ ಸರ್ವಶ್ರೇಷ್ಠ. ನೆನಪಲ್ಲಿಟ್ಕೊಳ್ಳಿ. ಅದರಿಂದ ಯಾರೋ ಏನೋ ಪೂಜೆ ಮಾಡ್ತಿದ್ದಾರೆ ನಾವು ಇಟ್ಕೊಂಡ್ಬಿಟ್ಟು ಪೂಜೆ ಮಾಡ್ತೇವೆ ನಿತ್ಯ, ಖಂಡಿತ ಇಲ್ಲ. ಯಾರ್ದೋ ಮನೆಯಲ್ಲಿ ಕಾಳಿನ ಇಟ್ಕೊಂಡು ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಿದ್ದಾರೆ, ದುರ್ಗಾ ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ತಿದ್ದಾರೆ, ನಾವು ಮಾಡಿಬಿಡೋಣ ಅಂತ ತಗೊಬಂದು ಇಟ್ಕೊಂಡು ಪೂಜೆ ಮಾಡುವುದು ಸರ್ವತಾ ಸಮ್ಮತವಲ್ಲ. ಮೊದಲ ಪೂಜೆ ನಿಮ್ಮ ಹಿರಿಯರು ಮೊದಲಿಂದಲೂ ನಿಮ್ಮ ತಂದೆ ತಾಯಿ ಇರಬಹುದು, ಅಜ್ಜ ಅಜ್ಜಿ ಇರಬಹುದು, ಅನಾದಿ ಕಾಲದಿಂದಲೂ ಯಾವ ದೇವರ ಪೂಜೆಯನ್ನ ಮಾಡ್ಕೊಂಡು ಬಂದಿದ್ದಾರೋ ಅದುವೇ ಅತ್ಯಂತ ಸರ್ವಶ್ರೇಷ್ಠ. ಆ ದೇವರಿಗೆ ಮೊದಲ ಆದ್ಯತೆ, ಮೊದಲ ಪೂಜೆಯನ್ನ ಮಾಡಿಕೊಳ್ಳತಕ್ಕಂಥದ್ದು. ನಿಮ್ಮ ಮನೆಯ ಆ ಒಂದು ಸಂಸ್ಕಾರಕ್ಕೆ ಅನುಗುಣವಾಗಿ ಏನು ಕೂಡಿ ಬಂದಿದೆಯೋ, ಏನ್ ನೈವೇದ್ಯ ಅಂತ ಏನ್ ಇಡ್ತಿದ್ದೀರೋ, ಏನು ಪೂಜೆ ಅಂತ ಮಾಡ್ತಿದ್ದೀರೋ, ಯಾವ ವಿಧವಾಗಿ ಅಂತ ಒಂದೊಂದು ದೇವರಿಗೆ ಒಂದೊಂದು ರೀತಿಯ ವಿಧವಾದಂತ ಪೂಜೆಗಳಿರುತ್ತೆ. ಒಂದೊಂದು ಮನೆತನಕ್ಕೂ ಒಂದೊಂದು ರೀತಿಯ ಪೂಜೆ ಇರುತ್ತೆ. ಅದೇ ರೀತಿಯಾಗಿ ಮಾಡಿಕೊಂಡು ಹೋಗುವುದು ಉತ್ತಮ. ಬೇಗ ಶೀಘ್ರ ಫಲವನ್ನ ಕಾಣತಕ್ಕಂಥದ್ದಕ್ಕೆ ನಮ್ಮ ಮನೆಯ ದೇವರ ಪೂಜೆಯೇ ಮೊದಲ ಪೂಜೆಯಾಗಬೇಕು. ಆ ರೀತಿ ಮಾಡ್ಕೊಂಡು ಹೋಗಿ. ಒಳ್ಳೆದಾಗ್ಲಿ. ನಮಸ್ತೆ ಶಂಕರ್.